ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಇವತ್ತಿನ ದಿವಸ ನಾನು ಎಲೆಕ್ಟ್ರಿಕಲ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಟಾಪಿಕನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪರ್ಟಿಕ್ಯುಲರ್ಲಿ ಈ ಟಾಪಿಕ್ನಲ್ಲಿ ಇಂಟ್ರಡಕ್ಟರಿ ಪಾರ್ಟ್ ಮತ್ತು ಟೈಪ್ಸ್ ಆಫ್ ಚಾರ್ಜಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ನಮ್ಮ ಟಾಪಿಕನ್ನು ಎಲೆಕ್ಟ್ರಿಸಿಟಿ ಟರ್ಮ್ನಿಂದ ಪ್ರಾರಂಭ ಮಾಡೋಣ. ಎಲೆಕ್ಟ್ರಿಸಿಟಿ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್. A branch of physics which deals with the study of charges. ಚಾರ್ಜಸ್ ಬಗ್ಗೆ ಸ್ಟಡಿ ಮಾಡುವಂಥ ಫಿಸಿಕ್ಸ್ನ ಬ್ರಾಂಚಿಗೆ ನಾವು ಎಲೆಕ್ಟ್ರಿಸಿಟಿ ಅಂತ ಹೇಳ್ತೇವೆ. ಫರ್ದರ್ ವಿ ಡಿವೈಡ್ ಎಲೆಕ್ಟ್ರಿಸಿಟಿ ಇಂಟು ಟೂ ಬ್ರಾಂಚಸ್. ಒನ್ ಈಸ್ known as static electricity. Another branch is known as current electricity. Static electricity and current electricity. In case of static electricity, we assume that the velocity of charge particle is 0. Clear? ಚಾರ್ಜ್ ಪಾರ್ಟಿಕಲ್ ರೆಸ್ಟ್ ಇದ್ದಾಗ ಯಾವ ರೀತಿಯಾದಂತಹ ಫೀಲ್ಡನ್ನು ಜನರೇಟ್ ಮಾಡುತ್ತೆ ಅನ್ನೋದನ್ನು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಒಳಗೆ ನಾವು ಸ್ಟಡಿ ಮಾಡ್ತೇವೆ. ರಿಮೆಂಬರ್, when charge is at rest position, it produces electrical field in its surrounding. ಒಂದು ಚಾರ್ಜ್ ಪಾರ್ಟಿಕಲನ್ನು ಒಂದು ಪರ್ಟಿಕ್ಯುಲರ್ ಪೊಸಿಷನ್ಗೆ ಲೊಕೇಟ್ ಮಾಡಿದಾಗ ಅದರ ಸರೌಂಡಿಂಗ್ ಅದು ಎಲೆಕ್ಟ್ರಿಕಲ್ ಫೀಲ್ಡನ್ನು ಜನರೇಟ್ ಮಾಡುತ್ತೆ. ಇನ್ ಕೇಸ್ ಆಫ್ ಕರೆಂಟ್ ಎಲೆಕ್ಟ್ರಿಸಿಟಿ, ದ ಚಾರ್ಜ್ ಪಾರ್ಟಿಕಲ್ ಮೂವ್ಸ್ ವಿತ್ ಅ ಸಮ್ ಕಾನ್ಸ್ಟೆಂಟ್ ವೆಲಾಸಿಟಿ. ವೆನ್ ಇಟ್ ಮೂವ್ಸ್ ವಿತ್ ಅ ಕಾನ್ಸ್ಟೆಂಟ್ ವೆಲಾಸಿಟಿ, ಆಬ್ವಿಯಸ್ಲಿ ಇಟ್ಸ್ ಎಕ್ಸಲರೇಷನ್ ಈಸ್ ಟೇಕನ್ ಆಸ್ 0. ಚಾರ್ಜ್ ಪಾರ್ಟಿಕಲ್ ಕಾನ್ಸ್ಟೆಂಟ್ ವೆಲಾಸಿಟಿಯಿಂದ ಮೂವ್ ಆಗ್ತಾ ಇತ್ತಂದರೆ ಅದರ ಎಕ್ಸಲರೇಷನ್ 0 ತಗೊಳ್ತೇವೆ. ಇನ್ ದ್ಯಾಟ್ ಕೇಸ್ ಇಟ್ ಪ್ರೊಡ್ಯೂಸಸ್ ದಿ ಎಲೆಕ್ಟ್ರಿಕಲ್ ಫೀಲ್ಡ್ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ ಸೆಕೆಂಡ್ ಕೇಸ್, ಇಫ್ ದಿ ವೆಲಾಸಿಟಿ ಈಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ ಇಟ್ ಡೋಂಟ್ ಹ್ಯಾವ್ ದಿ ಕಾನ್ಸ್ಟೆಂಟ್ ವೆಲಾಸಿಟಿ, ಇನ್ ದ್ಯಾಟ್ ಕೇಸ್ ದ ಎಕ್ಸಲರೇಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಈಸ್ ನಾಟ್ ಈಕ್ವಲ್ ಟು 0. ಈ ಒಂದು ಪರ್ಟಿಕ್ಯುಲರ್ ಕೇಸ್ ಒಳಗೆ charge particle produces the electrical field, magnetic field, as well as it produces electromagnetic waves. Clear? ಹಾಗಾದರೆ ಯಾವ ಒಂದು ಪರ್ಟಿಕ್ಯುಲರ್ ಕೇಸ್ ಒಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಜನರೇಟ್ ಆಗುತ್ತೆ? ಓನ್ಲಿ ವೆನ್ ದ ಚಾರ್ಜ್ ಪಾರ್ಟಿಕಲ್ ಅಂಡರ್ಗೋ ಎಕ್ಸಲರೇಷನ್. CET ಪಾಯಿಂಟ್ ಆಫ್ ವ್ಯೂ, ದಿಸ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಓನ್ಲಿ ವೆನ್ ಚಾರ್ಜ್ ಪಾರ್ಟಿಕಲ್ ಅಂಡರ್ಗೋ ಎಕ್ಸಲರೇಷನ್ ಇಟ್ ಪ್ರೊಡ್ಯೂಸಸ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಕ್ಲಿಯರ್? ಹಾಗಾದರೆ ಈ ಎಲೆಕ್ಟ್ರಿಸಿಟಿ ಬಗ್ಗೆ ಡಿಸ್ಕಷನ್ ಪ್ರಾರಂಭ ಮಾಡಿದವರು ಯಾರು? ನಾವು ಸ್ವಲ್ಪ ಹಿಸ್ಟ್ರಿ ಕಡೆ ಗಮನ ಕೊಡೋದಾದರೆ, ಈ ಎಲೆಕ್ಟ್ರಿಸಿಟಿ ಅನ್ನುವಂಥ ಟರ್ಮನ್ನು ನಾವು ಗ್ರೀಕ್ ಫಿಲಾಸಫಿ ಪುಸ್ತಕದಲ್ಲಿ ನೋಡ್ಬೋದು. ಕ್ಲಿಯರ್? ಗ್ರೀಕರ ಒಂದು ಫಿಲಾಸಫಿಕಲ್ ಪುಸ್ತಕದಲ್ಲಿ ಅವರು ಎಲೆಕ್ಟ್ರಾನ್ ಅನ್ನುವಂಥ ಟರ್ಮನ್ನು ಡಿಸ್ಕ್ರೈಬ್ ಮಾಡ್ತಾರೆ. ಎಲೆಕ್ಟ್ರಿಸಿಟಿ ಪ್ರಾಪರ್ಟಿ ಏನಿದೆಯಲ್ಲ, ಇಟ್ ಇಸ್ ರಿಲೇಟೆಡ್ ಟು ಎಲೆಕ್ಟ್ರಾನ್. ನಿಮಗೆ ಅದರ ಬಗ್ಗೆ ಬೇಸಿಕ್ ಐಡಿಯಾ ಇರ್ಬೋದು. ಒಂದು ಅಟಮನ್ನು ಕನ್ಸಿಡರೇಷನ್ ಮಾಡಿದಾಗ ದ ಅಟಮ್ ಕನ್ಸಿಸ್ಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಎ ಡಿಫ್ರೆಂಟ್ ಆರ್ಬಿಟ್. ದಿಸ್ ಎಲೆಕ್ಟ್ರಾನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೀಸ್ ಪ್ರಾಪರ್ಟೀಸ್. ಏನು ಎಲೆಕ್ಟ್ರಿಕಲ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದಾವಲ್ಲ, ಇದೆಲ್ಲ ಜನರೇಟ್ ಆಗಲಿಕ್ಕೆ ಈ ಎಲೆಕ್ಟ್ರಾನ್ಸ್ ರೆಸ್ಪಾನ್ಸಿಬಲ್ ಆಗಿರ್ತವೆ. ಕ್ಲಿಯರ್? ನೌ we can move towards the types of charges. Types of charges ಅನ್ನು ಡಿಸ್ಕ್ರೈಬ್ ಮಾಡೋದಕ್ಕಿಂತ ಮುಂಚೆ I will do small experiment. Based on that experiment we must make some conclusion. ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಕೆಲವೊಂದಿಷ್ಟು ಕನ್ಕ್ಲೂಷನ್ ಮಾಡೋಣ. ಹಾಗಾದರೆ ಏನು ಬೇಕಾಗಿದೆ? ಟೈಪ್ಸ್ ಆಫ್ ಚಾರ್ಜಸ್ಸನ್ನು ಡಿಸ್ಕ್ರೈಬ್ ಮಾಡಬೇಕಾದ್ರೆ ನಾವು ಏನು ಬೇಕಂದರೆ, ವಿ ರಿಕ್ವೈರ್ 2 ಗ್ಲಾಸ್ ರಾಡ್. ನನಗೆ 2 ಗ್ಲಾಸ್ ರಾಡ್ ಬೇಕು, along with a silk. ಒಂದು ರೇಷ್ಮೆ ಬಟ್ಟೆ ಬೇಕಾಗಿದೆ. ದೆನ್ ಐ ರಿಕ್ವೈರ್ 2 ಎಬೋನೆಟ್ ರಾಡ್ along with a pearl. ಇದನ್ನ ವೂಲ್ ಅಂತಲೂ ಕೂಡ ನಾವು ಹೇಳ್ತೇವೆ. ನೆಕ್ಸ್ಟ್ ಐ ರಿಕ್ವೈರ್ಡ್ ದಿ ಥ್ರೆಡ್ಸ್. ಸಿಂಪಲ್ ಎಕ್ಸ್ಪೆರಿಮೆಂಟ್ ಇದೆ. ಏನು ಮಾಡಿ ಅಂದರೆ, ಒಂದು ಗ್ಲಾಸ್ ರಾಡ್ ಮತ್ತು ಸಿಲ್ಕನ್ನು ತಗೊಳ್ಳಿ. ಗ್ಲಾಸ್ ರಾಡನ್ನು ಸಿಲ್ಕ್ನಿಂದ ಚೆನ್ನಾಗಿ ರಬ್ ಮಾಡಿ, ಆನಂತರ ಥ್ರೆಡ್ನಿಂದ ಈ ಥರ ಪ್ರೀ ಸಸ್ಪೆನ್ಷನ್ ಮಾಡಿ.
ದಿಸ್ ಒನ್ ಈಸ್ ದಿ ಗ್ಲಾಸ್ ರಾಡ್. ಏನು ಮಾಡ್ತಾ ಇದ್ದಾವೆ, ಗ್ಲಾಸ್ ರಾಡನ್ನು ಸಿಲ್ಕ್ ನಿಂತ್ರ ರಬ್ ಮಾಡಿ ಥ್ರೆಡ್ ನಿಂತ್ರ ಪ್ರೀ ಸಸ್ಪೆನ್ಷನ್ ಮಾಡ್ತಾ ಇದೆ. ಅದೇ ಥರ ಇನ್ನೊಂದು ಸೆಟ್ಟನ್ನು ತಗೊಳ್ಳಿ. ಅಗೇನ್ ರಬ್ ಗ್ಲಾಸ್ ರಾಡ್ ವಿತ್ ಅ ಸಿಲ್ಕ್, ಮೇಕ್ ದಿ ಪ್ರೀ ಸಸ್ಪೆನ್ಷನ್ ಲೈಕ್ ದಿಸ್. ಕ್ಲಿಯರ್? ಇಟ್ಸ್ ಆಲ್ಸೋ ಗ್ಲಾಸ್ ರಾಡ್ ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ ಗ್ಲಾಸ್ ರಾಡ್. ವಿ ಫೌಂಡ್ ದ್ಯಾಟ್ ದೆರ್ ಇಸ್ ಅ ರಿಪಲ್ಷನ್ ಬಿಟ್ವೀನ್ ದೀಸ್ ಟು ಗ್ಲಾಸ್ ರಾಡ್. ಏನಾಯ್ತಂದರೆ ಈ ಗ್ಲಾಸ್ ರಾಡ್ ತನ್ನ ಪೊಸಿಷನಿಂದ ರಿಪಲ್ಷನ್ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತು. ಕ್ಲಿಯರ್? ನೆಕ್ಸ್ಟ್ ಏನು ಮಾಡಿ, ಒಂದು ಎಬೋನೇಟ್ ರಾಡ್ ಮತ್ತು ವೂಲನ್ನು ತೊಗೊಂಡು ಎರಡನ್ನೂ ಚೆನ್ನಾಗಿ ರಬ್ ಮಾಡಿ ಪ್ರೀ ಸಸ್ಪೆನ್ಷನ್ ಮಾಡಿ ಲೈಕ್ ದಿಸ್. It's a ebonite rod. Again take another set here. It's a ebonite rod. Clear? And we found that again there is a repulsion between these two ebonite rod. ಈ ಎರಡು ebonite rod ನಡುವೆ ರಿಪಲ್ಷನ್ ಆಯಿತು. ಥರ್ಡ್ ಸೆಟಪ್ನಲ್ಲಿ ಏನು ಮಾಡಿ, ಒಂದು ಗ್ಲಾಸ್ ರಾಡ್ ಮತ್ತು ಸಿಲ್ಕ್ ರಬ್ ಮಾಡಿ ಪ್ರೀ ಸಸ್ಪೆನ್ಷನ್ ಮಾಡಿ ಲೈಕ್ ದಿಸ್. ಇಟ್ಸ್ ಅ ಗ್ಲಾಸ್ ರಾಡ್. Another setup, take ebonite rod, rub with a fur and make the pre-suspension. We found that there is an attraction between glass rod and ebonite rod. ಯಾಕೆ ಈ ರೀತಿಯಾದಂಥ ರಿಸಲ್ಟ್ ನಮಗೆ ಬರ್ತಾ ಇದೆ? ವಿ ಕ್ಯಾನ್ ಎಕ್ಸ್ಪ್ಲೇನ್ ದಿಸ್ ರಿಸಲ್ಟ್ ವಿತ್ ದ ಹೆಲ್ಪ್ ಆಫ್ ಬೆಂಜಮಿನ್ ಇಂಟ್ರಡ್ಯೂಸ್ಡ್ ಎಲೆಕ್ಟ್ರಿಕಲ್ ಚಾರ್ಜಸ್ ಕಾನ್ಸೆಪ್ಟ್. ಓಕೆ, ಈ ಮೂರು ಎಕ್ಸ್ಪೆರಿಮೆಂಟಲ್ ರಿಸಲ್ಟನ್ನು ಬೆಂಜಮಿನ್ ಇಂಟ್ರಡ್ಯೂಸ್ ಮಾಡಿದಂಥ ಎಲೆಕ್ಟ್ರಿಕಲ್ ಚಾರ್ಜಸ್ ಕಾನ್ಸೆಪ್ಟ್ ಮೂಲಕ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಯಾವ ಥರ? ಅಕಾರ್ಡಿಂಗ್ ಟು ಹೀಸ್ ಎಕ್ಸ್ಪ್ಲನೇಷನ್, ಗ್ಲಾಸ್ ರಾಡನ್ನು ಸಿಲ್ಕ್ನಿಂದ ರಬ್ ಮಾಡಿದಾಗ ಗ್ಲಾಸ್ ರಾಡ್ ವಿಲ್ ಅಕ್ವೈರ್ ಒನ್ ಕೈಂಡ್ ಆಫ್ ಚಾರ್ಜಸ್ ಆ್ಯಂಡ್ ಸಿಲ್ಕ್ ವಿಲ್ ಅಕ್ವೈರ್ ದಿ ಅಂದರ್ ಕೈಂಡ್ ಆಫ್ ಚಾರ್ಜಸ್. ಈ ಕೇಸ್ ಒಳಗೆ ಏನಾಗ್ತಾ ಇದೆ, ಸಿಲ್ಕ್ ವಿಲ್ ಅಕ್ವೈರ್ಸ್ ದಿ ನೆಗೆಟಿವ್ ಚಾರ್ಜ್ ಆ್ಯಂಡ್ ಗ್ಲಾಸ್ ರಾಡ್ ವಿಲ್ ಅಕ್ವೈರ್ಸ್ ದಿ ಪಾಸಿಟಿವ್ ಚಾರ್ಜ್. ಸೊ ಅದೇ ಥರ ಇಲ್ಲಿ ಪಾಸಿಟಿವ್ ಚಾರ್ಜ್ ಆಯಿತು. ಪಾಸಿಟಿವ್ ಚಾರ್ಜಸ್ ಆರ್ ದೇರ್ ಇಸ್ ಅ ರಿಪಲ್ಷನ್ ಬಿಟ್ವೀನ್ ದೆಮ್. ಸೆಕೆಂಡ್ ಕೇಸ್ ಒಳಗೆ ಎಬೋನೆಟ್ ರಾಡನ್ನು ಫರ್ ಅಥವಾ ವೂಲ್ನಿಂದ ರಬ್ ಮಾಡಿದಾಗ ವೂಲ್ ಅಕ್ವೈರ್ಸ್ ದಿ ಪಾಸಿಟಿವ್ ಚಾರ್ಜ್, ಎಬೋನೆಟ್ ರಾಡ್ ಅಕ್ವೈರ್ಸ್ ದಿ ನೆಗೆಟಿವ್ ಚಾರ್ಜ್. ಹಾಗಾದರೆ ಎಬೋನೆಟ್ ರಾಡ್ ಏನಾಯಿತು, ನೆಗೆಟಿವ್ ಚಾರ್ಜ್. ಹಿಯರ್ ಆಲ್ಸೋ ನೆಗೆಟಿವ್ ಚಾರ್ಜ್. ಲೈಕ್ ಚಾರ್ಜಸ್ ಆರ್ ದೇರ್ ಇಸ್ ಅ ರಿಪಲ್ಷನ್ ಎಕ್ಸಿಸ್ಟ್ ಬಿಟ್ವೀನ್ ದೆಮ್. ಇನ್ ಥರ್ಡ್ ಕೇಸ್, glass rod with a silk, glass rod positive charge, ebonite with a fur, it will be negative charge. We found that there is a unlike charges are there is a attraction exist between them. ನೀವು ಕೇಳ್ಬೋದು, ಸರ್ ಗ್ಲಾಸ್ ರಾಡ್ ಕೂಡ ಎಬೋನೆಟ್ ರಾಡ್ ಕೂಡ ಪಾಸಿಟಿವ್ ಚಾರ್ಜನ್ನು ಗೇನ್ ಮಾಡ್ಬೋದಲ್ಲ? ಇಫ್ ಇಟ್ ಹ್ಯಾಪನ್ಸ್, ಇದು ಪಾಸಿಟಿವ್ ಚಾರ್ಜನ್ನು ಗೇನ್ ಮಾಡ್ತಂದರೆ ಪಾಸಿಟಿವ್ ಆ್ಯಂಡ್ ಪಾಸಿಟಿವ್ ದೇರ್ ಶುಡ್ ಬಿ ರಿಪಲ್ಷನ್. ಆದರೆ ನಮಗೆ ಆ ರೀತಿಯಾದಂಥ ರಿಸಲ್ಟ್ ಬರ್ತಾ ಇಲ್ಲ. ಸೊ ಇದರ ಮೂಲಕ ಬೆಂಜಮಿನ್ ಏನು ಕನ್ಕ್ಲೂಷನ್ಗೆ ಬರ್ತಾನಂದರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಚಾರ್ಜಸ್ ಆರ್ ದೇರ್. ಒನ್ ಈಸ್ ದಿ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಅಂದರ್ ಒನ್ ಈಸ್ ದಿ ನೆಗೆಟಿವ್ ಚಾರ್ಜ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಏನು ಮಾಡ್ತಾನಂದರೆ ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಟೈಪ್ಸ್ ಆಫ್ ಕಂಡಕ್ಟರ್ಸ್ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾನೆ. ಥ್ಯಾಂಕ್ ಯು.